ನಮಸ್ಕಾರ ಸ್ನೇಹಿತರೆ, ನಿನ್ನೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದ್ರು ಆ ವಿಡಿಯೋಗಳು ಸಿಗ್ತಾ ಇದೆ. ಹಾಗೇನೆ ಎಲ್ಲರೂ ಕೂಡ ಅದನ್ನ ತುಂಬಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ನನಗೆ ಕೂಡ 3-4 ಕಡೆಯಿಂದ ಆ ವಿಡಿಯೋ ಬಂದಿತ್ತು. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಆ ವಿಡಿಯೋ ಎಷ್ಟೊಂದು ವೈರಲ್ ಆಗ್ತಾ ಇದೆ ಅಂತೇಳಿ. ಈ ವಿಡಿಯೋ ಏನು ತುಂಬಾ ದೊಡ್ಡ ವಿಡಿಯೋ ಅಲ್ಲ, ಕೇವಲ ಒಂದು ಸಣ್ಣ ತುಣುಕು, ಅಂದ್ರೆ 42 ಸೆಕೆಂಡ್ ಇದು ಅನ್ಸ್ತದೆ ಈ ವಿಡಿಯೋ. ಆದ್ರೆ ಈ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿರುವಂತ ವಿಷಯ ಇದೆಯಲ್ಲ, ಅದು ಕಾಂಗ್ರೆಸ್ನ ಸದ್ಯದ ಮನಸ್ಥಿತಿ, ಅಂದ್ರೆ ಅವ್ರಿಗೆ ಇರುವಂತ ಭಯ ಏನು ಅದನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ, ಆ ರೀತಿ ಹೇಳಲಿಕ್ಕೆ ಕಾರಣ ಏನು, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಂಬಾ ವಯಸ್ಸಾಗಿದೆ, ನಿಮ್ಗೆ ಗೊತ್ತಿದೆ. ಅವರಿಗೆ ನಿಭಾಯಿಸ್ಲಿಕ್ಕೆ ಆಗದೆ ಇರುವಂತಹ ಒಂದು ಹುದ್ದೆಯನ್ನ ಕಾಂಗ್ರೆಸ್ ನಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ಅನ್ಸ್ಕೊಂಡಿರುವ ಈ ನೆಹರು ಪರಿವಾರದವರು ಏನಿದ್ದಾರೆ, ಅವ್ರಿಗೆ ಏನ್ ಹೇಳಿದ್ರು ಕೂಡ ಅದಕ್ಕೆ ಜಿ ಹುಜೂರ್ ಅಂತ ಹೇಳ್ಕೊಂಡು ತಲೆ ಅಲ್ಲಾಡಿಸುವಂತಹ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷದ ಅಧ್ಯಕ್ಷರಾದ ದಿನದಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಎಲ್ಲಿಯೂ ಕೂಡ ಯಶಸ್ಸನ್ನ ಪಡೆದಿಲ್ಲ. ಕೆಲವು ಚುನಾವಣೆಗಳನ್ನ ಗೆದ್ದಿದೆ ಬಿಟ್ರೆ ಬೇರೆ ಇನ್ನೆಲ್ಲೂ ಕೂಡ ಗೆದ್ದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಧ್ಯಕ್ಷನ ಬದಲಾವಣೆ ಮಾಡಿ ಅಂತೇಳಿ ಯಾರಿಗೂ ಹೇಳುವಂತ ದಮ್ಮಿಲ್ಲ. ಒಂದ್ ವೇಳೆ ಆ ರೀತಿ ಹೇಳಿದ್ರೆ ಖಂಡಿತವಾಗಿ ನೆಹರು ಕುಟುಂಬದ ಕುಡಿಗಳು ಅವ್ರನ್ನ ಬದಲಾಯಿಸ್ಲಿಕ್ಕೆ ಬಿಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವರಷ್ಟು ನಿಯತ್ತಿನವರು ಇನ್ನೊಬ್ರು ಸಿಗ್ಲಿಕ್ಕಿಲ್ಲ. ಆದ್ರಿಂದಾಗಿ ಇವ್ರನ್ನೇ ಅಧ್ಯಕ್ಷರಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಧ್ಯಕ್ಷರಾದವ್ರ ಪ್ರಮುಖ ಕೆಲಸ ಏನು, ಪಕ್ಷವನ್ನು ಸಂಘಟನೆ ಮಾಡಬೇಕು. ಮುಂದಿನ ಚುನಾವಣೆಗಳಲ್ಲಿ ನಾವು ಹೇಗೆ ಗೆಲ್ಬೇಕು ಅಂತ ಹೇಳ್ಕೊಂಡು ಅವ್ರು ಪ್ಲಾನ್ ಮಾಡಬೇಕಾಗ್ತದೆ, ಕ್ಯಾಂಡಿಡೇಟ್ಗಳನ್ನು ಹುಡುಕ್ಬೇಕಾಗ್ತದೆ, ಸರಿಯಾದ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿ ಬರ್ತದೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಫೇಲ್ಯೂರ್ ಆಗಿದೆ. ಅದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಅವ್ರ ಎದುರಿಗಿರುವಂತಹ ಬಹುದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಈ ವರ್ಷ ಬರ್ತಾ ಇರುವಂತಹ 5 ರಾಜ್ಯಗಳ ಚುನಾವಣೆ, ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶ ಕೂಡ ಸೇರ್ಕೊಂಡಿದೆ ಇದರಲ್ಲಿ. ಅದಾದ್ಮೇಲೆ ಮುಂದಿನ ವರ್ಷ ಅಂದ್ರೆ 2027ರಲ್ಲಿ ಬರ್ತಾ ಇರುವಂತಹ ಉತ್ತರ ಪ್ರದೇಶದ ಚುನಾವಣೆ. ನಿಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶದ ಚುನಾವಣೆ ಅನ್ನೋದು ಎಲ್ಲಾ ಪಕ್ಷಗಳಿಗೂ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ತಕೊಂಡು. ಒಂದು ಮಾತಿದೆ, ದೆಹಲಿಯಲ್ಲಿ ಗದ್ದುಗೆಯನ್ನು ಹಿಡಿಬೇಕು ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಮುಖಾಂತರವೇ ಹೋಗ್ಬೇಕಾಗ್ತದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಯಾರು ಜಾಸ್ತಿ ಸ್ಥಾನಗಳನ್ನ ಗಳಿಸ್ತಾರೋ ಅವರಿಗೆ ದೆಹಲಿ ಗದ್ದುಗೆ ಸಿಗ್ತದೆ ಅಂತೇಳಿ. ಇದು ಬಹಳಷ್ಟು ಬಾರಿ ಪ್ರೂವ್ ಆಗಿದೆ ಕೂಡ. ಆದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 2027ರ ಉತ್ತರ ಪ್ರದೇಶದ ಚುನಾವಣೆ ಬಗ್ಗೆ ಚಿಂತೆ ಪ್ರಾರಂಭ ಆಗಿದೆ ಅನಿಸ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಇಲ್ಲಿ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಾನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗ್ತಾ ಇದೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ಒಂದ್ ವೇಳೆ ಅದನ್ನ ಅವ್ರು ಗಮನಿಸಿದ್ರೆ ಖಂಡಿತವಾಗಿ ಆ ರೀತಿ ಮಾತಾಡ್ತಾ ಇರಲಿಲ್ಲ ಅನ್ಸ್ತದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಮೊದಲು ಹೇಳ್ಬಿಡ್ತೇನೆ ನಿಮ್ಗೆ, ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನ ಮಾಡೋಣ. ಈ ಘಟನೆ ನಡೆದಿರೋದು ಮೊನ್ನೆ 13ನೇ ತಾರೀಕು. ಲೋಕಸಭಾ ಅಧಿವೇಶನ ಮುಗಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವರೊಂದಿಗೆ ಹೊರಗಡೆ ಬಂದಿದ್ರು. ಅವ್ರ ಕಾರತ್ವ ಸಂದರ್ಭದಲ್ಲಿ ಕೆಲವರು ಅವ್ರ ಜೊತೆಲಿದ್ರು. ಅದರಲ್ಲಿ ಪ್ರಮುಖವಾಗಿ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಚುನ್ನಿ ಇದ್ರು. ಹಾಗೇನೆ ಉತ್ತರ ಪ್ರದೇಶದ ಸಹರಾನ್ಪುರದ ಸಂಸದರಾದಂತಹ ಇಮ್ರಾನ್ ಮಸೂದ್ ಕೂಡ ಇದ್ರು. ಇಮ್ರಾನ್ ಮಸೂದ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈತ ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ಮೋದಿಯನ್ನ ನಾವು ಪೀಸ್ ಮಾಡ್ತೇವೆ ಅಂತ ಹೇಳ್ಕೊಂಡು. ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಮ್ರಾನ್ ಮಸೂದ್ ಜೊತೆಗೆ 2027ರ ಉತ್ತರ ಪ್ರದೇಶದ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಮಾತಾಡುವಾಗ ಯಾರ ಹೆಸರನ್ನು ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಬದಲಾಗಿ ಆತನನ್ನ ನೀವು ಉತ್ತರ ಪ್ರದೇಶಕ್ಕೆ ಬರ್ಲಿಕ್ಕೆ ಬಿಡಬೇಡಿ, ಒಂದ್ ವೇಳೆ ಆತ ಉತ್ತರ ಪ್ರದೇಶಕ್ಕೆ ಬಂದ ಅಂತ ಹೇಳಿದ್ರೆ ನಮ್ಮನ್ನ ಖತಮ್ ಮಾಡ್ಬಿಡ್ತಾನೆ, ನಮ್ಮನ್ನ ಮುಗಿಸ್ಬಿಡ್ತಾನೆ ಅಂತ ಹೇಳಿದ್ರು. ಆಗ ಮೋಸ್ಟ್ಲಿ ಈ ಇಮ್ರಾನ್ ಮಸೂದ್ಗೆ ಯಾರಂತೇಳಿ ಗೊತ್ತಾಗಿಲ್ಲ ಅನ್ಸ್ತದೆ. ಆಗ ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಹೈದರಾಬಾದ್ ಅಂತೇಳಿ ಹೇಳ್ತಾರೆ. ಹಾಗೇನೆ ಹೈದರಾಬಾದ್ 3 ವಿಷಯಗಳಿಗೆ ಫೇಮಸ್. ಒಂದು ಶರ್ವಾನಿ, ಇನ್ನೊಂದು ಬಿರಿಯಾನಿ, ಹಾಗೇನೆ 3ನೇದು ಪರಿಶಾನಿ ಅಂತ ಹೇಳಿದ್ರು. ಈ 3 ವರ್ಡ್ಗಳನ್ನ ಹೇಳಿ ಒಮ್ಮೆ ನಗಾಡಿ ನಂತರ ಕಾರ್ ಹೊತ್ಕೊಂಡವ್ರು ಅಲ್ಲಿಂದ ಹೋದ್ರು. ಆಗ ಅಲ್ಲಿ ತನಕ ಇಮ್ರಾನ್ ಮಸೂದ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಇವ್ರು ಯಾರ ಬಗ್ಗೆ ಹೇಳ್ತಾ ಇದ್ರು ಅಂತ ತಕೊಂಡು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವ ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಒಂದವ್ರು ಹೇಳಿದ್ದು ಶರ್ವಾನಿ. ಶರ್ವಾನಿ ನಿಮ್ಗೆ ಗೊತ್ತಿದೆ, ಹೈದರಾಬಾದ್ ನಲ್ಲಿ ತುಂಬಾ ಫೇಮಸ್. ಈಗ ಎಲ್ಲಾ ಕಡೆ ಎಲ್ಲರೂ ಕೂಡ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಅದಾದ್ಮೇಲೆ 2ನೇದು ಬಿರಿಯಾನಿ. ಹೈದರಾಬಾದ್ ಬಿರಿಯಾನಿ ಅಂತ ಹೇಳಿದ್ರೆ ಅದ್ರ ರುಚಿನೇ ಬೇರೆ. ಹಾಗಾಗಿ ಹೈದರಾಬಾದ್ ಬಿರಿಯಾನಿ ಅತ್ಯಂತ ಫೇಮಸ್ ಆಗಿರುವಂತಹ ಬಿರಿಯಾನಿ. ಹಾಗೇನೆ ಅವ್ರು ಉಪಯೋಗಿಸಿರುವಂತಹ 3ನೇ ವರ್ಡ್ ಪರಿಶಾನಿ. ಪರಿಶಾನಿ ಅಂದ್ರೆ ತೊಂದ್ರೆ. ಇಲ್ಲಿ ಉಳಿದ 2 ವಿಷಯಗಳನ್ನ ಬಿಟ್ಬಿಡೋಣ. ಹೈದರಾಬಾದ್ ಮತ್ತೆ ಈ ಪರಿಶಾನಿ ಮಾತ್ರ ತಗೊಂಡ್ರೆ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಓವೈಸಿ ಬಗ್ಗೆ. ನಿಮ್ಗೆ ಗೊತ್ತಿದೆ, ಓವೈಸಿ ಇತ್ತೀಚಿನ ದಿನಗಳಲ್ಲಿ ಮುಸಲ್ಮಾನ್ ಮತವನ್ನ ತನ್ನತ್ತ ಸೆಳೆಯಲಿಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಅದನ್ನ ಕ್ರೋಢೀಕರಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆ ಮೂಲಕ ನಾನು ಭಾರತದಲ್ಲಿ ಮುಸ್ಲಿಂ ನಾಯಕನಾಗಿ ಹೊರಹೊಮ್ಮಬೇಕು, ಈ ಮುಸಲ್ಮಾನ್ ಮತ ಅನ್ನೋದು ಸಂಪೂರ್ಣವಾಗಿ ನನ್ನ ಮುಷ್ಟಿಯಲ್ಲಿರ್ಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿ ಓವೈಸಿ. ಹಾಗಾಗಿ ಅವರು ಪ್ರತಿ ಚುನಾವಣೆಯಲ್ಲಿ ಕೂಡ ಅಷ್ಟೇ ಎಲ್ಲಾ ಕಡೆಗಳಲ್ಲಿ ಈಗ ಕ್ಯಾಂಡಿಡೇಟ್ ಗಳನ್ನ ಹಾಕ್ತಾ ಇದ್ದಾರೆ. ಆದಷ್ಟು ಮತವನ್ನ ತಮ್ಮತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ.
ಮೊನ್ನೆ ಅಷ್ಟೇ ಓವೈಸಿ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಚಾಲೆಂಜ್ ಅನ್ನು ಮಾಡಿದ್ದಾರೆ. ಮುಂದಿನ ಚುನಾವಣೆ ಅಂದ್ರೆ 2027ರ ಚುನಾವಣೆಯಲ್ಲಿ ನಾನು ಉತ್ತರ ಪ್ರದೇಶಕ್ಕೆ ಬರ್ತಾ ಇದ್ದೇನೆ, ನಿಮ್ಮನ್ನ ಸೋಲಿಸ್ತೇನೆ, ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾನು ಉತ್ತರ ಪ್ರದೇಶದ ಎಲ್ಲಾ ಕ್ಷೇತ್ರಗಳಲ್ಲಿ ನನ್ನ ಅಭ್ಯರ್ಥಿಗಳನ್ನ ಹಾಕ್ತೇನೆ, ಆ ಮುಖಾಂತರ ನಿಮ್ಮನ್ನ ಸೋಲಿಸ್ತೇನೆ ಅಂತ ತಗೊಂಡು ಈತ ಚಾಲೆಂಜ್ ಅನ್ನ ಮಾಡಿದ್ದಾನೆ. ಆದ್ರೆ ಈ ಚಾಲೆಂಜ್ ಇಂದ ಖಂಡಿತವಾಗಿ ಯೋಗಿ ಆದಿತ್ಯನಾಥ್ ಅವರು ಯಾವುದೇ ರೀತಿಯಾದಂತಹ ಟೆನ್ಷನ್ ನ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಇಲ್ಲಿ ಈತನ ಚಾಲೆಂಜ್ ಇಂದ ಟೆನ್ಷನ್ ತಗೊಳ್ಬೇಕಾಗಿದ್ದವರು ಇಬ್ರು. ಅವ್ರು ಯಾರು ಅಂತ ಹೇಳಿದ್ರೆ, ಒಂದು ಅಖಿಲೇಶ್ ಯಾದವ್, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಕಾಂಗ್ರೆಸ್ ಪಕ್ಷ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದವರು ಮೊದ್ಲಿಂದನೂ ಕೂಡ ಅಷ್ಟೇ ಈ ಓಲೈಕೆ ರಾಜಕಾರಣದಲ್ಲಿ PhD ಮಾಡಿದಂತವ್ರು. ಓಲೈಕೆಗಾಗಿ ಅವ್ರು ಏನೆಲ್ಲ ಮಾಡ್ಬೇಕು ಎಲ್ಲದನ್ನು ಮಾಡ್ಲಿಕ್ಕೆ ತಯಾರಿದ್ದಂತವ್ರು. ಕಾರಣ ಏನು ಅಂತ ಹೇಳಿದ್ರೆ, ಮುಸಲ್ಮಾನ್ ಮತಗಳು ನಮ್ಮನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು, ಹಿಂದೂಗಳು ಹೇಗೂ ಒಂದಿಷ್ಟು ಜನ ನಮ್ಗೆ ಓಟ್ ಹಾಕ್ತಾರೆ, ಹಾಗಾಗಿ ಅವ್ರ ಬಗ್ಗೆ ನಾವೇನ್ ತಲೆ ಕೆಡಿಸ್ಕೊಳ್ಳಲ್ಲ, ಹಿಂದೂಗಳ ಬಗ್ಗೆ ಬಾಯಿ ಬಂದಾಗ ಮಾತಾಡಿದ್ರು ಕೂಡ ಅವ್ರೇನ್ ಬೇಸರ ಮಾಡ್ಕೊಳ್ಳಲ್ಲ, ಪುನಃ ನಮ್ಗೊಂದಿಷ್ಟು ಓಟ್ ಹಾಕ್ತಾರೆ, ಆ ಧೈರ್ಯ ಅವ್ರಿಗೆ ಸಂಪೂರ್ಣವಾಗಿದೆ. ಆದ್ರೆ ಮುಸಲ್ಮಾನರ ವಿರುದ್ಧವಾಗಿ ಅವ್ರು ಒಂದೇ ಒಂದು ಶಬ್ದವನ್ನು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಮುಸಲ್ಮಾನರು ಏನ್ ತಪ್ಪು ಮಾಡಿದ್ರು ಕೂಡ ಅವ್ರು ಮಾಡಿದ್ರು ಸರಿ, ಆ ತಪ್ಪನ್ನ ಮಾಡ್ಲಿಕ್ಕೆ ನೀವೇ ಕಾರಣ ಅಂತೇಳಿ ಹೇಳಿ ಇನ್ಯಾರನ್ನಾರು ತೋರಿಸ್ಬಿಡ್ತಾರೆ. ಈ ರೀತಿಯಾದಂತ ಓಲೈಕೆಯನ್ನ ಮಾಡ್ಕೊಂಡು ಬಂದಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಅಂತ ಹೇಳಿದ್ರೆ, ಮುಸಲ್ಮಾನ್ ಮತಗಳು ಕಾಂಗ್ರೆಸ್ ಇಂದ ಬೇರೆ ಕಡೆ ಸರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯನ್ನ ಯಾರು ಸೋಲಿಸ್ತಾರೆ, ಬಿಜೆಪಿ ವಿರುದ್ಧವಾಗಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತವ್ರನ್ನ ಹುಡುಕಿ ಅವ್ರಿಗೆ ಓಟ್ ಹಾಕ್ತಾರೆ. ಒಂದ್ ವೇಳೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟ್ರಾಂಗ್ ಆಗಿದ್ದು ಆತ ಬಿಜೆಪಿಯನ್ನು ಸೋಲಿಸಬಹುದು ಅನ್ನೋ ಒಂದು ವಿಶ್ವಾಸ ಇವರಿಗಿದ್ರೆ ಖಂಡಿತವಾಗಿ ಅವ್ರಿಗೆ ಓಟ್ ಹಾಕ್ತಾರೆ, ಇಲ್ಲದಿದ್ರೆ ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಅದ್ರ ಜೊತೆಗೆ ಅಲ್ಲಿ ಇವರದ್ದೇ ಆದ ಪಕ್ಷದ ಯಾವ್ದಾದ್ರು ಅಭ್ಯರ್ಥಿ ಇದ್ರೆ ಆಗ ಆತನಿಗೆ ಇವರು ಓಟ್ ಹಾಕ್ತಾರೆ. ಇದನ್ನ ಮನಗಂಡಿರುವಂತಹ ಓವೈಸಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಚುನಾವಣಾ ಕಣಕ್ಕೆ ಇಳಿತಾ ಇದ್ದಾರೆ. ನಿಮ್ಗೆ ನೆನಪಿರಬಹುದು, ಮೊನ್ನೆ ನಡೆದಂತಹ ಮಹಾರಾಷ್ಟ್ರದ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಓವೈಸಿಯ ಪಕ್ಷ ಉತ್ತಮವಾದ ಫಲಿತಾಂಶವನ್ನೇ ಪಡೆದಿದೆ. ಹಾಗಾಗಿ ಓವೈಸಿಗೆ ಒಂದಂತೂ ಕ್ಲಿಯರ್ ಆಗಿದೆ, ಇತ್ತೀಚಿನ ದಿನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಎಲ್ಲಿಯಾದ್ರೂ ಕಣಕ್ಕಿಳಿಸಿದ್ರೆ ಒಂದಿಷ್ಟು ಮುಸಲ್ಮಾನ್ ಮತಗಳು ನಮ್ಮ ಹತ್ರ ಬರ್ತದೆ, ಆ ಮುಖಾಂತರ ನಾನು ಮುಸಲ್ಮಾನ್ ನಾಯಕನಾಗ್ಬೋದು, ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಇನ್ನು ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಗ ಆತ ಎಲ್ಲಾ ರಾಜ್ಯಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಾನು ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾನೆ. ಇದರಿಂದಾಗಿ ಈಗ ಪರಿಶಾನ ಆಗ್ತಾ ಇರೋದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಈತನ ಅಭ್ಯರ್ಥಿಗಳು ಎಲ್ಲಾ ಕ್ಷೇತ್ರಗಳಲ್ಲಿ ನಿಂತ್ರೆ ಮುಸಲ್ಮಾನ್ ಮತಗಳು ಒಡೆದು ಹೋಗಬಹುದು. ನಿಮ್ಗೆ ಗೊತ್ತಿರಬಹುದು, 2022ರ ಉತ್ತರ ಪ್ರದೇಶ ಚುನಾವಣೆಯಲ್ಲಿ 8% ಮುಸಲ್ಮಾನರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಹಾಗೆ 79ರಿಂದ 80% ಮುಸಲ್ಮಾನ್ ಮತ ಸಮಾಜವಾದಿ ಪಕ್ಷಕ್ಕೆ ಹೋಗಿದ್ದಿದ್ರೆ ಉಳಿದಂತ ಒಂದು 12% ವೋಟ್ಗಳೇನಿದೆ ಅದು ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿಗೆ ಹಂಚಿ ಹೋಗ್ಬಿಟ್ಟಿದೆ. ಆದ್ರಿಂದಾಗಿ ಇಲ್ಲಿ ಕಾಂಗ್ರೆಸ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಮುಸಲ್ಮಾನ್ ಮತಗಳು ನಮ್ಮಿಂದ ದೂರ ಸರಿತಾ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ಓವೈಸಿ ಏನಾದ್ರೂ ಎಲ್ಲಾ ಕಡೆಗಳಲ್ಲಿ ಕ್ಯಾಂಡಿಡೇಟ್ ಗಳನ್ನ ಹಾಕಿದ್ರೆ ಆತ ಮುಸಲ್ಮಾನ್ ಮತವನ್ನ ತನ್ನತ್ತ ಸೆಳಿತಾನೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ಕಾರಣಕ್ಕೆ ಓವೈಸಿಯನ್ನ ಉತ್ತರ ಪ್ರದೇಶದೊಳಗಡೆ ಬಿಟ್ಕೋಬೇಡಿ ಅಂತೇಳಿ ಈ ಇಮ್ರಾನ್ ಮಸೂದಿಗೆ ಸಲಹೆಯನ್ನ ಕೊಡ್ತಾ ಇದ್ರು. ಈ ಮಾತು ಈ ವಿಡಿಯೋದಲ್ಲಿ ಅತ್ಯಂತ ಸ್ಪಷ್ಟವಾಗಿ ರೆಕಾರ್ಡ್ ಆಗಿಬಿಟ್ಟಿದೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಮುಸಲ್ಮಾನರು ಕೂಡ ಈಗ ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬೀಳುವಂತ ಸಾಧ್ಯತೆ ಇದೆ. ನಮ್ಮ ನಾಯಕನನ್ನು ಉತ್ತರ ಪ್ರದೇಶಕ್ಕೆ ಕಾಲಿಡಬಾರದು ಅಂತೇಳಿ ಆಜ್ಞೆ ಕೊಡ್ಲಿಕ್ಕೆ ಈತ ಯಾರು, ಈ ರೀತಿಯಾದಂತಹ ಪ್ರಶ್ನೆ ಮುಸಲ್ಮಾನ್ ಸಮುದಾಯದಿಂದ ಏಳುವಂತ ಸಾಧ್ಯತೆ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಪ್ರಾರಂಭ ಆದ್ರೂ ಆಗ್ಬಹುದು, ಇದನ್ನ ತಳ್ಳಿ ಹಾಕುವಂತಿಲ್ಲ. ಹಾಗೇನೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಓವೈಸಿ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸಿಕೊಳ್ಳುವಂತ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರಬಹುದು, 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಓವೈಸಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ತಯಾರಿದ್ದಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷವೇ ಅವ್ರನ್ನ ದೂರ ಇಡ್ತು. ಈ ರೀತಿ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಓವೈಸಿನ ನಮ್ ಜೊತೆ ಸೇರಿಸ್ಕೊಂಡ್ರೆ ಆಗ ಹಿಂದೂಗಳ ಮತ ಕ್ರೋಢೀಕರಣಗೊಳ್ಳುವಂತ ಸಾಧ್ಯತೆ ಇದೆ, ಅವರು ಸಾರಾಸಗಟಾಗಿ ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಓವೈಸಿ ಜೊತೆಗೆ ಅವರು ಮೈತ್ರಿಗೆ ತಯಾರಿರಲಿಲ್ಲ. ಕೊನೆ ಓವೈಸಿ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಅದಲ್ಲದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗಳಿಸ್ತಾ ಇರುವಂತಹ ಮತಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಆದ್ರೆ ಓವೈಸಿ ಪಕ್ಷ ಗಳಿಸ್ತಾ ಇರುವಂತಹ ಮತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರಿಂದಾಗಿ ಕ್ರಮೇಣವಾಗಿ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರು ಸಂಪೂರ್ಣವಾಗಿ ಓವೈಸಿ ಪಕ್ಷದತ್ತ ಹೋಗುವಂತ ಸಾಧ್ಯತೆ ಇದೆ. ಇದನ್ನ ಅರಿತಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರೂ ಮಾಡಿ ಓವೈಸಿಯನ್ನ ಉತ್ತರ ಪ್ರದೇಶದಲ್ಲಿ ತಡಿಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಅದರಲ್ಲಿ ಅವರು ಯಶಸ್ಸನ್ನ ಗಳಿಸುವಂತ ಸಾಧ್ಯತೆ ಇಲ್ವೇ ಇಲ್ಲ ಅನ್ಬಹುದು. ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಈ ಉತ್ತರ ಪ್ರದೇಶದಲ್ಲಿ ಇಲ್ವೇ ಇಲ್ಲ ಅನ್ಬಹುದು.
ಅದಲ್ಲದೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಕೂಡ ಇದೆ. ನಿಮ್ಗೆ ಗೊತ್ತಿದೆ ಈ ಅಖಿಲೇಶ್ ಯಾದವ್ ಯಾವ ರೀತಿಯಾಗಿ ಮುಸಲ್ಮಾನರನ್ನ ಓಲೈಕೆ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಸಮಾಜವಾದಿ ಪಕ್ಷದ ಚುನಾವಣಾ ಸ್ಟ್ರಾಟಜಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ MI ಸ್ಟ್ರಾಟಜಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಮುಸ್ಲಿಂ ಮತ್ತು ಯಾದವ ಅಷ್ಟೇ, ಇವ್ರನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಚುನಾವಣೆಗೆ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಆ ಮುಖಾಂತರ ಮುಸಲ್ಮಾನ್ ಮತವನ್ನ ಮ್ಯಾಕ್ಸಿಮಮ್ ಆಗಿ ತಮ್ಮ ಬಳಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಮಾಜವಾದಿ ಪಕ್ಷದವರು ಪ್ರಯತ್ನಿಸ್ತಾ ಇದ್ದಾರೆ. ಇದ್ರ ನೋಡಿ ಓವೈಸಿಯಲ್ಲಿ ಎಂಟರ್ ಆದ್ರೆ ಒಂದಿಷ್ಟು ಸಮಾಜವಾದಿ ಪಕ್ಷದ ಮತಗಳು, ಅದೇ ರೀತಿಯಲ್ಲಿ ಕಾಂಗ್ರೆಸ್ಗೆ ಬೀಳ್ತಾ ಇರುವಂತಹ ಒಂದಿಷ್ಟು ಮುಸಲ್ಮಾನ್ ಮತಗಳು ಕೂಡ ಈಗ ಓವೈಸಿ ಪಾಲಾಗುವಂತ ಸಾಧ್ಯತೆ ಇರ್ತದೆ. ಇದರಿಂದಾಗಿ ಲಾಭ ಬಿಜೆಪಿಗೆ ಆಗ್ತದೆ. ಇದನ್ನ ಮನಗಂಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓವೈಸಿಯನ್ನ ಏನಾದ್ರೂ ಮಾಡಿ ಉತ್ತರ ಪ್ರದೇಶದಲ್ಲಿ ತಡಿಬೇಕು ಅಂತ ಹೇಳ್ಕೊಂಡು ಈ ಇಮ್ರಾನ್ ಮಸೂದಿಗೆ ಸಲಹೆಯನ್ನ ಕೊಡ್ತಾ ಇದ್ರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ರೀತಿ ಮಾಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲೆಕ್ಷನ್ ಮುಗಿದ ಮೇಲೆ ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತ್ರಲ್ಲಿ, ಹಾಗೇನೆ ಓವೈಸಿ ಪಕ್ಷ ಅಲ್ಲೊಂದಿಷ್ಟು ಸ್ಥಾನಗಳನ್ನ ಗೆದ್ರೆ ಆಗ ಕಾಂಗ್ರೆಸ್ ಪಕ್ಷ ಓವೈಸಿಗೆ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ಕೊಂಡು ಎಲ್ಲಾ ಕಡೆ ತಿರುಗಾಡ್ತಾನೆ ಇರ್ತಾರೆ. ಇದನ್ನು ನಾವು ಇಲ್ಲಿವರೆಗೂ ಕೂಡ ಗಮನಿಸಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಕೂಡ ಅದೇ ತರ ಆಗುವಂತ ಸಾಧ್ಯತೆ ಇದೆ. ಅದೇನೇ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರಿಯದೆ ಮಾತಾಡಿರುವಂತಹ ಈ ಮಾತು ಈಗ ಅವರ ಒಳ ಬೇಗುದಿ, ಹಾಗೇನೆ ಓವೈಸಿ ಬಗ್ಗೆ ಇರುವಂತಹ ಇವರ ಭಯ, ಇದೆಲ್ಲದು ಬಟಾ ಬಯಲಾಗಿದೆ ಅಂತಲೇ ಹೇಳ್ಬೋದು. ಇದರ ಇಫೆಕ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರ್ತದೆ ಅಂತ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.